ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಶನ್ ಚಾನೆಲ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು 38-40 ಸೈಜ್ನ ಡ್ರೆಸ್ ಯಾವ ಥರ ಕಟ್ ಮಾಡಬೇಕು, ಬ್ಯಾಕು ಡೀಪ್ ಕಮ್ಮಿ ಇದ್ರೆ ಫುಲ್ ಶೋಲ್ಡರ್ ಯಾವ ಥರ ಇಟ್ಕೋಬೇಕು, ಮತ್ತು ಇದು ಫುಲ್ ಭುಜ ಯಾವ ಥರ ಇಟ್ಕೋಬೇಕು, ಮತ್ತು ಈ ಕಂಕಲ್ ಡೌನ್ ಎಷ್ಟು ಮಾಡಬೇಕು ಅನ್ನೋದು ನೀಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ನೀಟಾಗಿ ವಿಡಿಯೋ ಅರ್ಥ ಆಗುತ್ತೆ ನಾನು ಮಾಡಿರೋ ಡ್ರೆಸ್ ಯಾವ ಥರ ಅಂತ. ಅದೇ ರೀತಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಾಮೆಂಟ್ ಮಾಡಿದ್ರು 38-40 ಸೈಜ್ ಕಟ್ ಮಾಡಿ ಅಂತ. ಖಂಡಿತವಾಗ್ಲೂ ಯಾರೇ ರಿಪ್ಲೈ ಕೊಟ್ರು ಅವ್ರು ಖಂಡಿತವಾಗ್ಲೂ ಇನ್ನೊಂದ್ಸರಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾ ಮಾಡುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಓಕೆನಾ? ಅದೇ ರೀತಿ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೇನ ಡೌಟ್ ಬಂತು ಅಂದ್ರೆ ನನ್ ಕಾಮೆಂಟ್ ಮಾಡಿ, ಇಲ್ಲ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಡೌಟ್ ಬಂತು ಅಂದ್ರೆ ನಾನು ಕಾಮೆಂಟ್ ಮಾಡಿ, ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿ, ಇಲ್ಲ ಕಾಲ್ ಮಾಡಿ, ಟೆಕ್ಸ್ಟ್ ಮೆಸೇಜ್ ಮಾಡಿ, ಹೆಂಗಾದ್ರೂ ಮಾಡಿ. ಒಟ್ಟಿನಲ್ಲಿ ನಾನು ನಿಮ್ಗೆ ಅನುಕೂಲ ಇರೋ ತರ ನಮ್ಗೆ ಮಾಡಿ ಖಂಡಿತವಾಗ್ಲೂ ನಾನು ಹೆಲ್ಪ್ ಮಾಡ್ತೀನಿ. ಓಕೆನಾ? ಅದೇ ತರ ನೆಕ್ಸ್ಟ್ ವಿಡಿಯೋ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಬೇರೆಯವ್ರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಕಲ್ಸ್ಕೊಡಕ್ ನಾನ್ ರೆಡಿ ಇದ್ದೀನಿ, ಕಲಿಯಕ್ ನೀವು ರೆಡಿ ಇರ್ಬೇಕು. ನಂಗೆ ತಿಳಿದಿರೋದನ್ನ ತಿಳ್ಸ್ಕೊಡ್ತೀನಿ, ತಿಳಿದಿರೋದು ಬೇರೆಯವ್ರ ಹತ್ರ ತಿಳ್ಕೊಂಡು ತಿಳ್ಸ್ಕೊಡ್ತೀನಿ. ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿ ಇರ್ತೀನಿ. ಜಾಸ್ತಿ ಮಾತಾಡೋದ್ ಬರೋ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ 38 ಸೈಜು 40 ಸೈಜು ಚೂಡಿದಾರ್ ಟಾಪ್ ಯಾವ ತರ ಕಟ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಮೆಜರ್ಮೆಂಟ್ ತರ ಬರ್ಕೊಂಡಿದ್ದೀನಿ. ಇವಾಗ ಮಾರ್ಕ್ ಮೆಜರ್ಮೆಂಟ್ ಡ್ರೆಸ್ ಇತ್ತು, ಆ ಡ್ರೆಸ್ ಅಲ್ಲಿ ಬರ್ಕೊಂಡಿದ್ದೀನಿ. ಚೆಸ್ಟ್ ವೇಸ್ಟ್ ಯಾವ ತರ ಅಂತ ಅಳತೆ ಮಾಡ್ಕೊಂಡು ಇಲ್ಲಿ ಬರ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸ್ಕೇಲ್ ತಗೊಂಡು ಕೆಳಗಡೆಯಿಂದ ಒಂದು ಲೈನ್ ಹಾಕೋಬೇಕು. ಈ ಲೈನ್ ಹಾಕೊಂಡು ಲೈನಿಂಗ್ ಒಳಗಡೆ ಫೋಲ್ಡ್ ಮಾಡ್ತೀವಿ, ಲೆಂತ್ ಕಮ್ಮಿ ಆಗುತ್ತೆ, ಅದಕ್ಕೋಸ್ಕರ ಲೈನಿಂಗ್ ರೆಡಿ ಇಟ್ಕೋಬೇಕು. ಎಕ್ಸ್ಟ್ರಾ ಫೋಲ್ಡಿಂಗ್ ಏನ್ ಬೇಕಾಗಿಲ್ಲ. ಎಕ್ಸ್ಟ್ರಾ ಫೋಲ್ಡಿಂಗ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಒರಿಜಿನಲ್ಲು ಮತ್ತೆ ಲೈನಿಂಗ್ ಒಂದೇ ಸಮ ಆಗ್ಬಿಡುತ್ತೆ. ಅಕಸ್ಮಾತ್ ಫ್ಯೂಚರ್ಗೆ ವಾಶ್ ಗೀಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಲೈನಿಂಗ್ ಸ್ವಲ್ಪ ಡೌನ್ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಲೈನಿಂಗು ರೆಡಿ ಕಟ್ ಮಾಡ್ಕೊಂಡ್ರೆ ಫೋಲ್ಡಿಂಗ್ 1.5 ಇಂಚ್ ಮೇಲೆ ಆಗುತ್ತೆ, ಒರಿಜಿನಲ್ಗೂ ಲೈನಿಂಗು 1.5 ಇಂಚು ಯಾವಾಗೂ ಡಿಫ್ರೆನ್ಸ್ ಇರಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಈ ಲೆಂತ್ ಅಲ್ಲಿ ಇದಕ್ಕೆ ಎಕ್ಸ್ಟ್ರಾ ಕೊಡೋದಿಲ್ಲ, ನಾವು ರೆಡಿ ಇಟ್ಕೊಂತೀವಿ. ಮೊದಲನೇದಾಗಿ 41 ಲೆಂತ್ ಇದೆ, 41 ಕೆಳಗಡೆ ಕರೆಕ್ಟ್ ಆಗಿ ಇಟ್ಕೊಂಡು ಮೇಲ್ಗಡೆಗೆ ಒಂದ್ ಲೈನ್ ಹಾಕೊಂತ ಇದ್ದೀನಿ. ಅದಾದ್ಮೇಲೆ 41 ಲೈನು, ಅದಾದ್ಮೇಲೆ 6 ಇದು ಲೆಂತ್ಗೆ, ಇದು 6.5ಗೆ ಈ ನಾವೇನ್ ಹೇಳ್ತೀವಿ ಕಂಕಲ್ ಡೌನ್ ಅಂತ, ಇದು 6.5 ಮಾಡ್ತಾ ಇದೀವಿ. ಏನಕ್ಕೆ ಅಂದ್ರೆ ಅದು ಸೈಜ್ ದೊಡ್ಡದಿದೆ. ಆಮೇಲೆ ಬ್ಯಾಕು ಡೀಪ್ ಇಲ್ಲ, ಮೇಲ್ಗಡೆ 3.5 ಇಂಚ್ ಇದೆ, ಅದಕ್ಕೋಸ್ಕರ 6.5 ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಅಂದಾಜಾಗಿ ವೇಸ್ಟ್ ಶೇಪ್ ಬರುತ್ತಲ್ಲ ಅಲ್ಲಿಗೆ 15 ಇಂಚ್ಗೆ ಹಾಕೊಂತ ಇದ್ದೀನಿ. ಲೂಸ್ ಫಿಟ್ಟಿಂಗ್ ಅಲ್ಲ, ಅದಕ್ಕೋಸ್ಕರ ಸ್ಲಿಟ್ ಸೈಡ್ ಅಲ್ಲಿ ಹಿಂಗ್ ಓಪನ್ ಆಗುತ್ತಲ್ಲ ಅಲ್ಲಿ 22 ಇದೆ, 22ಗೆ ಒಂದು ಮಾರ್ಕ್ ಹಾಕೊಂತ ಇದ್ದೀನಿ. ಇವಾಗ ಇಷ್ಟು ಮಾರ್ಕ್ ಹಾಕಿದ್ಮೇಲೆ ಇವನ್ನ ಲೈನ್ ನ ಜಾಯಿನ್ ಮಾಡಬೇಕು ಲೆಂತ್ ವೈಸ್ ಅಲ್ಲಿ. ಇದಕ್ಕೊಂದು ಲೈನು, ಇದು ಭುಜದ್ದು ಸ್ಟ್ರೈಟ್ ಆಗ್ತೀವಲ್ಲ ಅಲ್ಲಿ ಹೊಲಿಯೋದಕ್ಕೆ ಮೇಲ್ಗಡೆ ಮಾರ್ಜಿನ್. ಇದು ಕಂಕಲ್ ಡೌನ್ ಹತ್ರ ಅದಕ್ಕೊಂದು ಮಾರ್ಕು. ನಾವು ಸೊಂಟದ ಮೆಜರ್ಮೆಂಟ್ ಹತ್ರ ಶೇಪ್ ಬರುತ್ತಲ್ಲ ಆ ಶೇಪ್ಗೆ ಇಲ್ಲೊಂದು ಮಾರ್ಕ್ ಹಾಕೊಂಡಿದ್ದೀನಿ. ಇಲ್ಲಿ ಸೈಡ್ ಅಲ್ಲಿ ಕಟ್ ಬರುತ್ತಲ್ಲ, ಕಟ್ ಓಪನ್ ಮಾಡ್ತೀವಲ್ಲ ಅಲ್ಲಿ ಈ ಲೈನು. ಸೊ ಇದು ಲೆಂತ್, ಇದು ಕಟ್ ಬರೋದು, ಇದು ವೇಸ್ಟ್ ಶೇಪ್, ಇದು ಕಂಕಲ್ದು ಡೌನು, ಇದು ಮೇಲ್ಗಡೆ ಇಲ್ಲಿ ಹೊಲಿಯಕ್ಕೆ ಮಾರ್ಜಿನ್ ಭುಜದ ಹತ್ರ. ಸೊ ಇದಿಷ್ಟು ರೆಡಿ ಆಯ್ತು. ನಾವೇನ್ ಮಾಡ್ತೀವಿ, ಕೆಳಗಡೆಯಿಂದ ಮಾರ್ಕ್ ಮಾಡೋಣ. ಯಾಕಂದ್ರೆ ಇಲ್ಲಿ ಎಷ್ಟು ಬೇಕು ಅಂತ ಅಳತೆ ಡ್ರೆಸ್ ಅಲ್ಲಿ ನಾನು ಬರ್ಕೊಂಡಿದ್ದೀನಿ. ಎಷ್ಟು ಬಂದಿದೆ ಅಲ್ಲಿ 25 ಇದೆ, 25 ಇದೆ. 25ರಲ್ಲಿ ಅರ್ಧ ಎಷ್ಟು ಅಂತಂದ್ರೆ 12.5 ಬರುತ್ತೆ. 12.5ಗೆ ಒಂದು ಮಾರ್ಕು, ಯಾಕಂದ್ರೆ ಇಲ್ಲಿ 25 ಬರುತ್ತೆ, ಅದ್ರಲ್ಲಿ ಅರ್ಧ ಬಂದ್ಬಿಟ್ಟು 12.5 ಬರುತ್ತೆ. 12.5 ಮಾರ್ಕ್ ಮಾಡ್ಕೊಂಡು, ಯಾಕಂದ್ರೆ ಎರಡು ಲೈನಿಂಗ್ ಇರುತ್ತೆ, ಒಂದು ಫ್ರಂಟ್ ಒಂದು ಬ್ಯಾಕು, ಅದರಲ್ಲಿ ಅರ್ಧ ಫೋಲ್ಡ್ ಮಾಡಿರ್ತೀವಿ. ಹಿಂಗ್ ಓಪನ್ ಮಾಡ್ಕೊಂಡ್ರೆ ನಮ್ಗೆ 25 ಬರುತ್ತೆ ಅದಕ್ಕೆ. ಮತ್ತೆ ಇಲ್ಲಿ ಕಟ್ ಓಪನ್ ಬರುತ್ತಲ್ಲ ಅಲ್ಲೂ ಅಷ್ಟೇ, ಅಲ್ಲೆಷ್ಟಿದೆ 23.5 ಇದೆ. 23.5 ಅಂದ್ರೆ 11.75, ಅದ್ರಲ್ಲಿ ಅರ್ಧ ಬರುತ್ತೆ 11, ಇಲ್ಲಿ 11.75. ಇಲ್ಲಿ ಎಷ್ಟು ಬಂದಿದೆ, ಇಲ್ಲಿ 25, ಇಲ್ಲಿ 23.5. ನಮ್ಗೆ ಇಲ್ಲಿ ಸೊಂಟ ಬಂದ್ಬಿಟ್ಟು 22 ಇದೆ, 22. ಇಲ್ಲಿ ನಾವು ಚೆಸ್ಟ್ ಪೋರ್ಷನ್ ಎದೆ ಪೋರ್ಷನ್ ಎಷ್ಟು ಬಂದಿದೆ 23 ಇದೆ, 11.5. ಇಲ್ಲಿ 23.5.
ಮತ್ತೆ ಈ ಮಾರ್ಕ್ ನಾನು ಹಾಕಿದಾಗ ಒಬ್ರು ಕಾಮೆಂಟ್ ಮಾಡಿದ್ರು, ಇದು ಏನಕ್ಕೆ ಮಾರ್ಕ್ ಹಾಕ್ತಾ ಇದೀರಿ ಅಂತ ನಮ್ಗೆ ಅರ್ಥ ಆಗಿಲ್ಲ ಅಂತಂದ್ರು. ಇದು ನಾವು ಅಂದಾಜಾಗಿ ಇಷ್ಟು ಒಳಗಡೆ ಹಿಂಗ್ ಶೇಪ್ ತಗೋಬೇಕು ಅನ್ನೋದು ನಾವು ಅಂದಾಜಾಗಿ ಮಾರ್ಕ್ ಮಾಡ್ಕೊಂತೀವಿ. ಇದು ಪರ್ಫೆಕ್ಟ್ ಆಗಿ ಏನಿರಲ್ಲ, ಅಂದಾಜಾಗಿ ಹಾಕೊಂಡಿರ್ತೀವಿ. ಮತ್ತೆ ಇವರು ಭುಜದ ಅಳತೆ ಬಂದ್ಬಿಟ್ಟು 15.5 ಇದೆ, 15.5ಗೆ ಮಾರ್ಕ್ ಮಾಡ್ಕೊಂತೀನಿ. ಆಮೇಲೆ ಅವ್ರ ಅಳತೆ ಅಡ್ರೆಸ್ ಅಲ್ಲಿ ಇಲ್ಲಿ ಎಷ್ಟು ಅಗಲ ಬರಬೇಕು ಅವ್ರದ್ದು ಶೋಲ್ಡರ್ ಅಂತ ಬರ್ಕೊಂಡಿದ್ದೀನಿ. ಅದು 4 ಇಂಚಿದೆ, ಅದಕ್ಕೋಸ್ಕರ 4 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಇದು 4 ಬರುತ್ತೆ. ಆಮೇಲೆ ಇವರು ಮಗುಗೆ ಫೀಡಿಂಗ್ ಮಾಡ್ತಾರೆ, ಅದಕ್ಕೋಸ್ಕರ ಫ್ರಂಟ್ ಜಿಪ್ ಇಡಬೇಕು. ಇದು ಬ್ಯಾಕ್ ಡಾಟ್ ಹಾಕೊಂತೀವಲ್ಲ ಅದ್ರ ಮಾರ್ಕು ಮೇಲಿಂದ 9:30ಇಂದ ಅದು ತೋರಿಸ್ಬಿಡ್ತೀನಿ ರೀ. ಇಲ್ಲಿ ಮೇಲಿಂದ 9:30ಗೆ ಎಂಡು 20 ಇಂಚ್ಗೆ. ಆಮೇಲೆ ಇಷ್ಟಿಷ್ಟು ಯಾವ ತರ ಅಂತಂದ್ರೆ ಇದು 4:15ಗೆ ಹಾಕೊಂತೀನಿ. ಸ್ವಲ್ಪ ದಪ್ಪ ಇದಾರಲ್ಲ ಅದಕ್ಕೋಸ್ಕರ 4:15ಗೆ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಇದು ಲೈನು, ಇದು ಬ್ಯಾಕ್ ಬರೋದು. ಫ್ರಂಟ್ ಅಲ್ಲಿ ಏನಕ್ಕೆ ಮಾರ್ಕ್ ಮಾಡ್ತಾ ಇದೀನಿ ಅಂದ್ರೆ ನಿಮ್ಗೆ ಎತ್ತಿ ಮತ್ತೆ ಮಾರ್ಕ್ ಮಾಡಕ್ಕಾಗಲ್ಲ, ನಿಮ್ಗೆ ತೋರಿಸ್ಬೇಕು ಅಂತ ಈ ತರ ಮಾಡಿದ್ರೆ. ರೆಗ್ಯುಲರ್ ಆಗಿ ಇದೆಲ್ಲ ಕಟಿಂಗ್ ಆದ್ಮೇಲೆ ಇದು ಲೇಯರಿಂಗ್ ಎತ್ತಿಬಿಟ್ಟು ಬ್ಯಾಕ್ ಅಲ್ಲಿ ನಾನು ಮಾರ್ಕ್ ಮಾಡ್ತೀನಿ. ನಿಮ್ಗೆ ತೋರ್ಸೋಕ್ಕೋಸ್ಕರ ಅದು ಈ ತರನೇ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಅಷ್ಟೇ. ಮತ್ತೆ ಲೆಂತ್ ಸ್ಕೇಲ್ ಅಲ್ಲಿ ನೋಡಿ ಈ ತರ ಸ್ಟ್ರೈಟ್ ಆಗಿ ಹಾಕೋಬೇಕು. ಆಮೇಲೆ ಇದು ಬೆಂಡ್ ಸ್ಕೇಲ್, ಇದು ಡ್ರೆಸ್ಗೆ ಯೂಸ್ ಮಾಡೋಂಥದ್ದು. ನೋಡಿ ಈ ಕಡೆ ಸ್ಟ್ರೈಟ್ ಬರುತ್ತೆ, ಈ ಕಡೆ ಬಂದ್ಬಿಟ್ಟು ನಿಮ್ಗೆ ಹಿಂಗೆ ಬೆಂಡಾಗಿ ಶೇಪ್ ಬರುತ್ತೆ. ಮತ್ತೆ ಇದರಲ್ಲಿ ನೋಡಿ 24ವರೆಗೂ ಮೆಜರ್ಮೆಂಟು ಇದೆ ಇದರಲ್ಲೇನೆ. ಮತ್ತೆ ಇದರಲ್ಲಿ ಈ ಶೇಪ್ ಇದೆಯಲ್ಲ, ಈ ಶೇಪು ಎದೆ ಪೋರ್ಷನ್ ಹತ್ರ ಈ ಚೆಸ್ಟ್ ಪೋರ್ಷನ್ ಅಲ್ಲಿ ಆಚೆ ಕಡೆ ಹೋಗೋ ತರ ಹಿಂಗ್ ಇಟ್ಕೋಬೇಕು. ಹಿಂಗ್ ಇಟ್ಕೊಂಡು ಇಲ್ಲಿ ಹಿಂಗ್ ಈ ತರ ಶೇಪ್ ಬರಬೇಕು. ಅದಾದ್ಮೇಲೆ ಇಲ್ಲೂ ಅಷ್ಟೇ ಆಚೆ ಬರೋ ತರ ಶೇಪ್ ಇಟ್ಕೋಬೇಕು. ಯಾಕಂದ್ರೆ ಈ ಶೇಪು ಹಿಂಗ್ ಬರಬೇಕು ಮತ್ತೆ ಹಿಂಗ್ ಹೋಗ್ಬೇಕು, ಇಲ್ಲಿ ಕಮ್ಮಿ ಇರ್ಬೇಕು ಸೊಂಟದ ಹತ್ರ, ಅವಾಗ ಶೇಪ್ ಅನ್ನೋದು ನೀಟಾಗಿ ಕೂರುತ್ತೆ. ಮತ್ತೆ ಇದು ಇಲ್ಲಿ ಈ ಕಡೆ ಬಂದಾಗ ಸ್ಟ್ರೈಟ್ ಆಗಿ ಇಟ್ಕೋಬೇಕು, ಹಿಂಗ್ ಸ್ಕೇಲ್ ಈ ತರ ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಅದಾದ್ಮೇಲೆ ಈ ಕಡೆ ಅಂದಾಜಾಗಿ ಸ್ಲಿಟ್ ಹೊಲಿಯಕ್ಕೆ 1 ಇಂಚ್ ಬೇಕು. 1 ಇಂಚಿಗೆ ಕರೆಕ್ಟ್ ಆಗಿ ಇಟ್ಕೊಂಡು ನೋಡಿ 1 ಇಂಚಿಗೆ ಕರೆಕ್ಟ್ ಆಗಿ ಲೈನ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಕಟ್ ಬರುತ್ತೆ, ಅದಕ್ಕೆ ಡಬಲ್ ಸ್ಟಾಚು. ಇನ್ನೊಂದ್ಸರಿ ಸ್ಕೇಲ್ಗಳಲ್ಲಿ ಪರ್ಫೆಕ್ಟ್ ಆಗಿ ಶೇಪ್ ಬರಲ್ಲ, ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ನಾನು ಇದರಲ್ಲಿ ಇನ್ನೊಂದ್ಸರಿ ನೀಟಾಗಿ ಡ್ರಾಯಿಂಗ್ ಮಾಡಿ ಮತ್ತೆ ಈ ವೀಲ್ ಮಾರ್ಕ್ ಯೂಸ್ ಮಾಡಿ ಜೋರಾಗಿ ಪ್ರೆಸ್ ಮಾಡಿದ್ರೆ 4 ಆ ಕಡೆ ಕೆಳಗಡೆ ಪೀಸ್ಗೂ ಇದು ಮಾರ್ಕಿಂಗ್ ಬರುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ನೀಟಾಗಿ ಕಾಣಿಸ್ಬೋದು ನಿಮ್ಗೆ, ಅದಕ್ಕೋಸ್ಕರ ಲೈಟ್ ಇನ್ನೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದೀನಿ. ಮತ್ತೆ ಇದನ್ನ ನೋಡಿ ಇಲ್ಲಿ ಬಂದು ಇನ್ನು ಸ್ವಲ್ಪ ಚೆಸ್ಟ್ ಪೋರ್ಷನ್ ಜಾಸ್ತಿ ಇರೋರಿಗೆ ಈ ಒಂಬನ್ನ ಸೇಮ್ ಹಿಂಗ್ ತಗೊಂಡು ಆರ್ಮಲ್, ಒಬ್ಬೊಬ್ಬರಿಗೆ ಕಂಕಲ್ ಕಮ್ಮಿ ಇರ್ತದೆ, ಈ ಪೋರ್ಷನ್ ಜಾಸ್ತಿ ಇರುತ್ತೆ. ಅವಾಗ ಏನ್ ಮಾಡ್ಬೇಕು, ಇದನ್ನ ಒಂದ್ ಅರ್ಧ ಇಂಚ್ ಜಾಸ್ತಿ ಹಿಂಗ್ ಶೇಪ್ ಆಗಿ ತಗೋಬೇಕು. ಇನ್ನೂ ಜಾಸ್ತಿ ಇದ್ರೆ ಏನ್ ಮಾಡ್ತೀವಿ, ಈ ಶೇಪ್ ತಗೊಂಡ್ಮೇಲೆ ಇಲ್ಲಿ ಡಾಟು ಹಿಡಿಬೇಕಾಗುತ್ತೆ. ಅದರ ಮೆಜರ್ಮೆಂಟ್ಸು ಇದಾವೆ, ನೆಕ್ಸ್ಟ್ ಬಂದಾಗ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಈ ತರ ನೋಡಿ ಇಷ್ಟೇ ಶೇಪ್ ಬರುತ್ತೆ. ಇವರು ಪರ್ಫೆಕ್ಟ್ ಫಿಟ್ಟಿಂಗ್ ಮಾಡಲ್ಲ, ಮೀಡಿಯಂ ಫಿಟ್ಟಿಂಗು. ಮೆಜರ್ಮೆಂಟ್ ಎಲ್ಲ ಬರ್ದಿದ್ದೀನಿ, ಈ ಡೌನ್ ಹೇಳಿದ್ದೀನಿ. ಅವಾಗ ಆರ್ಮೋಲ್ನ ನೋಡೋಣ. ಇಷ್ಟು ನಾವು ಮಾರ್ಕ್ ಮಾಡಿದ್ದೀವಿ. ಇವಾಗ ಒಂದ್ಸರಿ ಕಟ್ ಮಾಡಾದ್ಮೇಲೆ ಏನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಕಟ್ ಮಾಡೋಕ್ಕೆ ಮುಂಚೆ ಒಂದ್ಸರಿ ನೀಟಾಗಿ ಚೆಕ್ ಮಾಡ್ಕೊಳ್ಳೋದು ನನ್ನ ಪ್ರಕಾರ ತುಂಬ ಉತ್ತಮ. ಫಸ್ಟ್ನೇದಾಗಿ ಲೆಂತು ಪರ್ಫೆಕ್ಟ್ ಆಗಿದೆ, ಆರ್ಮಲ್ ಡೌನು ಕರೆಕ್ಟ್ ಆಗಿದೆ, ಕಂಕಲ್ ಡೌನು, ವೇಸ್ಟು ಸೊಂಟ ಕರೆಕ್ಟ್ ಆಗಿದೆ, ಸ್ಲಿಟ್ಟು ನಮಗೆ ಇಲ್ಲಿ ಸೈಡ್ ಕಟ್ ಅಂತೀವಲ್ಲ ಅದು ಓಪನ್ ಕರೆಕ್ಟ್ ಆಗಿದೆ. ಇಷ್ಟು ಫಿನಿಶ್ ಆಯಿತು. ಮತ್ತೆ ಮೆಜರ್ಮೆಂಟು ಅದಕ್ಕೆ ಇಲ್ಲಿ ಬರ್ದಿಕೊಂಡಿದ್ದೀನಿ ಯಾವ ಥರ ಅಂತ. ಮತ್ತೆ ಈ ಕಂಕ್ಳು ಬಂದ್ಬಿಟ್ಟು 19 ಇದೆ, 19 ಬರೆದ್ಬಿಡ್ತೀನಿ. ಇವಾಗ 25 ಪ್ಲೇಯರು ಕೆಳಗಡೆದು 25 ಕರೆಕ್ಟ್ ಆಗಿದೆ. ಮತ್ತೆ ಇಲ್ಲೇ ಬರ್ದಿದ್ದೀವಿ 23.5 ಕರೆಕ್ಟ್ ಆಗಿದೆ, 22 ಕರೆಕ್ಟ್ ಆಗಿದೆ, 23 ಕರೆಕ್ಟ್ ಆಗಿದೆ, 15.5 ಕರೆಕ್ಟ್ ಆಗಿದೆ. 4 ಇಂಚ್ ಶೋಲ್ಡ್ರ್ ಬರುತ್ತಾ? ಬರುತ್ತೆ. ಮತ್ತೆ 9.5 20ಗೆ ಲಾಸ್ಟ್ ಆಗಿದೆ, ಕರೆಕ್ಟ್ ಆಗಿದೆ. 4.5 ಕರೆಕ್ಟ್ ಆಗಿದೆ. ಇವಾಗ ಇದನ್ನ ಯೂಸ್ ಮಾಡ್ತೀವಿ. ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ
ಕೆಳಗಡೆ ಬಟ್ಟೆಗೆ ಮಾರ್ಕಿಂಗ್ ಬಿದ್ದಿರಲ್ಲ. ಮತ್ತೆ ಅವರು ಹೊಲಿಬೇಕಾದ್ರೆ ಟೇಪ್ಗಳು ಯೂಸ್ ಮಾಡಲ್ಲ ಟೈಲರ್ಗಳು. ಟೇಪ್ಗಳು ಯೂಸ್ ಮಾಡಿದ್ರು ಈ ಶೇಪ್ ಆಗಿ ನೀಟಾಗಿ ಅವ್ರಿಗೆ ಮಾರ್ಕ್ ಮಾಡಕ್ ಬರಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಇದ್ರಲ್ಲಿ ಪ್ರೆಸ್ ಮಾಡಿದ್ರೆ ಕೆಳಗಡೆ ಬಿದ್ದಿರುತ್ತೆ ಲೈನ್ಸ್, ಲೈನ್ ಲೈನ್ ತರ ಚುಕ್ಕೆ ಚುಕ್ಕೆ, ಆ ಚುಕ್ಕೆ ಮೇಲೆ ನೋಡ್ಕೊಂಡು ನೀಟಾಗಿ ಶೇಪ್ ಆಗಿ ಹೊಲಿಯಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀವಿ ನೋಡಿ. ಹಿಂಗೆ ಈ ತರ ಮಾಡೋದ್ರಿಂದ ನೋಡಿ ಇಷ್ಟು ಮಾತ್ರ. ಇಲ್ಲೆಲ್ಲ ರೆಗ್ಯುಲರ್ 1 ಇಂಚೆ ಫೋಲ್ಡಿಂಗ್ ಬಿಟ್ಟಿರೋದು 1 ಇಂಚೆ ಫೋಲ್ಡ್ ಮಾಡ್ಬೇಕು ಅವರು, ಬೇರೆ ಆಪ್ಷನ್ ಇರಲ್ಲ ಅವ್ರಿಗೆ. ಆತರ ಇಷ್ಟೆಲ್ಲ ಆದ್ಮೇಲೆ ನಾವು ಕತ್ರಿ ತಗೊಂಡು ನೀಟಾಗಿ ಕಟ್ ಮಾಡೋಣ. ಕಟ್ ಮಾಡ್ಬೇಕಾದ್ರೂ ಅಷ್ಟೇ ಒಂದ್ಸಲ ಅಲ್ಲ 2 ಸಲ ಯೋಚನೆ ಮಾಡಿ ಕಟ್ ಮಾಡಿ. ಯಾಕೆ ಅಂತಂದ್ರೆ ಮತ್ತೆ ಕಟ್ ಮಾಡಾದ್ಮೇಲೆ ಲೈನಿಂಗ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಆತರ ಬರುತ್ತೆ ನೋಡಿ. ಇಲ್ಲಿ ಶೋಲ್ಡರ್ ಚಿಕ್ಕದಾಗಿದೆ, 15 ಇದೆ. ಈ ಬಾಡಿ ಪೋರ್ಷನ್ ಎಲ್ಲ ಸ್ವಲ್ಪ ದಪ್ಪ ಇದೆ, ಅದಕ್ಕೋಸ್ಕರ ಇಷ್ಟು ಡಿಫ್ರೆನ್ಸ್ ಬರುತ್ತೆ. ಬ್ಯಾಕು ಕ್ಲೋಸ್ ನೆಕ್ ಇದ್ರು, ಡೀಪ್ ನೆಕ್ ಇದ್ರೆ ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ, ಇಲ್ಲ ಆ ತರ ಮೆಜರ್ಮೆಂಟ್ ಬಂದಾಗ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ನೋಡ್ಬೇಕಾದ್ರೆ ಏನಾದ್ರೂ ಇದ್ರಲ್ಲಿ ಡೌಟ್ ಬಂದಿದೆ ಅಂದ್ರೆ ನೀವು ನಮ್ಗೆ ಕಾಮೆಂಟ್ ಮಾಡ್ವಿ, ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಆದ್ರೂ ಮಾಡಿ, ಇಲ್ಲ ವಾಯ್ಸ್ ಮೆಸೇಜ್ ಮಾಡಕ್ ಬದರಲ್ಲ ಸರ್ ಅಂದ್ರೆ ವಾಯ್ಸ್ ರೆಕಾರ್ಡಿಂಗ್ ಕಳಿಸಿ. ಅದಕ್ಕೂ ಗೊತ್ತಾಗಲ್ಲ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ನನಗೆ ಅದೇ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನ್ ಡೌಟ್ ಇದೆಯೋ ಅದು ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲು ನಾನು ಇರೋದೇ ಹೆಲ್ಪ್ ಮಾಡೋದಕ್ಕೋಸ್ಕರ, ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಇವತ್ತು ಸಂಡೇ ಆದ್ರೂ ಒಂದು ವಿಡಿಯೋ ಮಾಡಿ ಅದಾದ್ಮೇಲೆ ಒಬ್ಬರಿಗೆ ವಯಸ್ಸಾದವ್ರಿಗೆ ಪೇಪರ್ ಕಳ್ಸಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅದನ್ನು ಸ್ವಲ್ಪ ಪ್ರಿಪೇರ್ ಮಾಡಬೇಕು, ತುಂಬಾ ಕೆಲಸ ಇದೆ. ಅದನ್ನು ಮೊದಲನೇದು ವಿಡಿಯೋ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಅವೆಲ್ಲ ಮಾಡ್ತೀನಿ 1 by 1 ನೋಡಿ. ಇವಾಗ ಈ ಕಂಕಲ್ ಶೇಪ್ ನ ಯಾವ ತರ ತೆಗಿಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮಾರ್ಕ್ ಮಾಡಿರೋ ಪ್ರಕಾರನೇ ತೆಗಿಬೇಕು. ಇಲ್ಲಾಂದ್ರೆ ಏನಾಗುತ್ತಂದ್ರೆ ಅದು ಲೂಸ್ ಬರುತ್ತೆ ಆರ್ಮೋಲು. ಈ ಕಂಕ್ಲು ಜಾಸ್ತಿ ಡೌನು ಬರಬಾರ್ದು. ಜಾಸ್ತಿ ಡೌನ್ ಬಂದ್ರೆ ಇಲ್ಲಿ ಮೇಲ್ಗಡೆ ಹಿಂಗ್ ಎತ್ಕೊಳ್ಳೋ ತರ ಆಗುತ್ತೆ ಶೋಲ್ಡರ್. ಒಬ್ಬೊಬ್ರು ನೋಡಿ ಇಲ್ಲಿ ಮೇಲ್ಗಡೆ ಇದು ಹಿಂಗ್ ಲೂಸ್ ಆಗ್ತಾ ಇರುತ್ತೆ, ಏನ್ ಹಿಂಗ್ ಹಿಡ್ಕೊಬೇಕಾಗುತ್ತೆ, ಇಲ್ಲಿ ಜಾರೋದು ಈ ತರ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಜಾಸ್ತಿನೂ ಡೌನು ಮಾಡಬಾರ್ದು, ಜಾಸ್ತಿ ಮೇಲೂ ಮಾಡಬಾರ್ದು. ಕರೆಕ್ಟ್ ಮೆಜರ್ಮೆಂಟ್ ತಗೊಂಡು ನಾನು ಅಂದಾಜಾಗಿ ಮಾರ್ಕ್ ಮಾಡಿದ್ದೀನಿ. ಇವಾಗ ಟೇಪ್ ಹಾಕಿ ಚೆಕ್ ಮಾಡೋಣ ನೋಡಿ. ಕರೆಕ್ಟ್ ಆಗಿ ಒಂದು 1/4 ಇಂಚ್ ಜಾಸ್ತಿನೇ ಬಂದಿದೆ. 1/4 ಇಂಚಲ್ಲಿ ಏನು ಪರವಾಗಿಲ್ಲ, ಹೊಲಿಯೋಷ್ಟ್ರಲ್ಲಿ ಅದು ನಿಮ್ಗೆ ಸರಿ ಹೋಗುತ್ತೆ. ಮತ್ತೆ ಇದನ್ನು ಸ್ವಲ್ಪ ಕ್ಲೋಸ್ ಬ್ಯಾಕ್ ಅಲ್ಲಿ ಡೀಪ್ ಇಲ್ಲೇ ಇದ್ದಾಗ ನೋಡಿ ಇಷ್ಟು ಕ್ರಾಸ್ ಮಾಡಬೇಕು. ಬ್ಯಾಕು ಕ್ಲೋಸ್ ಇದ್ದಾಗ ಮಾತ್ರ ನೋಡಿ, ಇಷ್ಟು ಮಾತ್ರ ಕ್ಲೋಸ್ ಮಾಡಿ. ಮತ್ತೆ ಇಲ್ಲಿ ಈ ತರ ಚಟ್ಕ ಹೊಡಿಬೇಕು. ಇಷ್ಟ ಆಯ್ತು. ಇಷ್ಟಾದ್ಮೇಲೆ ಬ್ಯಾಕ್ ನ ಎತ್ತೀನಿ. ಫ್ರಂಟು ಬ್ಯಾಕ್ ಅಲ್ಲಿ 3.5 ಡೀಪ್ ಇದೆ, 3.5 ಮಾರ್ಕ್ ಮಾಡ್ಕೊಂತೀನಿ. ಅದಾದ್ಮೇಲೆ ಹಿಂಗ್ ಲೈನ್ ಹಾಕೊಂತೀನಿ. ಅದಾದ್ಮೇಲೆ ಇಲ್ಲೊಂದು ಲೈನು, ಇಲ್ಲೊಂದು ಲೈನ್ ಈ ತರ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಂತೀನಿ. ಇದು ಆಯ್ತು. ಅದಾದ್ಮೇಲೆ ಫ್ರಂಟ್ ಶೇಪು ನೋಡಿ, ಇವ್ರದಕ್ಕೆಲ್ಲ ಜಾಸ್ತಿ ತೆಗಿಬಾರ್ದು. ಇಷ್ಟು 1/2 ಇಂಚ್ ಅಷ್ಟೇ ಬರುತ್ತೆ. ಫ್ರಂಟ್ ಶೇಪ್ ಜಾಸ್ತಿ ತೆಗೆದ್ರೆ ಲೂಸ್ ಬಂದ್ಬಿಡ್ತದೆ ಆಮೇಲೆ. ಅಷ್ಟೇ ತೆಗಿಬೇಕು. ಅದಾಯ್ತು. ಅದಾದ್ಮೇಲೆ 6.25 ಡೀಪ್ ಇದೆ. 6.25 ಡೀಪು ಸ್ಟ್ರೈಟ್ ಮಾಡಿ ಹಿಂಗ್ ಮಾಡಿ ಇಲ್ಲಿಂದ ಇಲ್ಲಿ ಸ್ಟ್ರೈಟ್ ಮಾಡಿ ಈ ತರ ಮಾಡಿದೆ. ಅದಾದ್ಮೇಲೆ ಅದನ್ನ ಹಿಂಗ್ ಮಾಡಿದೆ. ಅದಾದ್ಮೇಲೆ ಇವ್ರದ್ದು ಪಾಪು ಇದೆ, ಪಾಪುಗೆ ಫೀಡಿಂಗ್ಗೆ ಫ್ರಂಟ್ ಜಿಪ್ ಓಪನ್ ಮಾಡಬೇಕು. ಜಿಪ್ ಓಪನ್ಗೆ ಎಷ್ಟು ತಗೋಬೇಕು ಅಂತ ತೋರಿಸ್ತೀನಿ.
15 ಬಂದ್ರೆ ಸಾಕು ಜಿಪ್ ಓಪನ್ಗೆ. ಫ್ರಂಟು ಜಿಪ್ ಹಾಕ್ತೀವಿ ಇದಕ್ಕೆ, ಅದಕ್ಕೋಸ್ಕರ ಇಲ್ಲಿ ಫ್ರಂಟ್ ಈ ತರ ಕಟ್ ಮಾಡಿದೆ. ಇಷ್ಟ ಆಯ್ತು. ಅದಾದ್ಮೇಲೆ ಇದನ್ನ ಫೋಲ್ಡ್ ಮಾಡ್ತೀನಿ. ಇವಾಗ ಸ್ಲೀವ್ಸ್ ಕಟ್ ಮಾಡ್ತಾ ಇದ್ದೀನಿ. ಈ ಸೈಜ್ಗೆ ಎಷ್ಟು ಚಿಕ್ಕ ಸ್ಲೀವ್ಸ್ ಇದೆ, ಚಿಕ್ಕ ಸ್ಲೀವ್ಸ್ಗೆ ಎಷ್ಟು ಮೆಜರ್ಮೆಂಟು, ಯಾವ ಥರ ತಗೋಬೇಕು, ಹೆಂಗ್ ಕಟ್ ಮಾಡೋದು ಅದು ತೋರಿಸ್ಕೊಡ್ತೀನಿ. ಇದು ಮೊದಲನೇ ಲೈನು, ಇದು ಎರಡನೇ ಲೈನು. ಸ್ಲೀವ್ ಲೆಂತ್ ಎಷ್ಟಿದೆ? 6 ಇಂಚ್ ಇದೆ. 6 ಇಂಚ್ ಇದ್ರೆ 6.5 ಇಟ್ಕೋಬೇಕು. ಅರ್ಧ ಇಂಚು ಮೇಲ್ಗಡೆ ಹೊಲಿಯಕ್ಕೆ ಮಾರ್ಜಿನ್ ಬೇಕು. ಈ ಕಂಕಲ್ ಡೌನ್ 4 ತಗೊಂತ ಇದೀನಿ, ದೊಡ್ಡ ಸೈಜ್. ಅದಕ್ಕೆ ಇದೇ ಸ್ಲೀವ್ ಲೆಂತ್ 10, 15, 20 ಇದ್ರೂ ಈ 4 ಅಷ್ಟೇ ತಗೋಬೇಕು. ಜಾಸ್ತಿ ಲೂಸ್ ಜಾಸ್ತಿ ಡೌನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಕೈ ಮೇಲೆ ಕೆತ್ತಕ್ಕಾಗಲ್ಲ, ಅವಾಗ ಆ ಥರ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಜಾಸ್ತಿ ತೆಗಿಬಾರ್ದು. ಕಮ್ಮಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲೂ ಗುಡ್ಡೆ ತರ ಬಂದ್ಬಿಡ್ತದೆ ಏನೋ ಬಟ್ಟೆ. 14.5 ಕೆಳಗಡೆ ರೌಂಡ್ ಇದೆ, ಇಲ್ಲಿ ಸ್ಲೀವ್ಸ್ದು ಲೂಸು. ಮತ್ತೆ ಆರ್ಮಲ್ ಮಾಮೂಲಿ 9.5 ಬರುತ್ತೆ. ನಾವು 1/4 ಇಂಚು ಶೇಪಲ್ಲಿ ಔಟ್ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿಗೆ 9.25 ಇಟ್ಕೊಂತೀನಿ. ಅದಾದ್ಮೇಲೆ ಈ ತರ ಮಾರ್ಜಿನ್ಗೆ, ಇದು ಒಳಗಡೆ ಮಾರ್ಜಿನ್ಗೆ ತಗೊಂಡು ಇದೊಂದು ಕಟ್ ಮಾಡ್ತೀನಿ. ಇಷ್ಟು ಮಾರ್ಕ್ ಮಾಡಿದ್ದೀನಿ. ಅಷ್ಟಾದ್ಮೇಲೆ ಇದನ್ನ ಇಲ್ಲಿ ಸ್ಟ್ರೈಟ್ ಆಗಿ ಕಟ್ ಮಾಡ್ತೀನಿ. ಇವಾಗ ಈ ಶೇಪ್ ನ ಯಾವ ತರ ತೆಗಿಯೋದಂತ ಮಾರ್ಕ್ ಮಾಡ್ತೀನಿ. ಫಸ್ಟ್ ಮಾರ್ಕ್ ಮಾಡಾದ್ಮೇಲೆ ಕಟ್ ಮಾಡ್ತೀನಿ, ಶೇಪ್ ಕರೆಕ್ಟ್ ಆಗಿದೆ ಅಂತಂದ್ರೆ. ಈ ತರ ಇದು ಬ್ಯಾಕ್ ಶೇಪು ಈ ತರ ಇಷ್ಟು ಬರುತ್ತೆ, ಅರ್ಧ ಇಂಚ್ ಡಿಫ್ರೆನ್ಸ್ ಬರುತ್ತೆ. ಹಿಂಗೆ ಓಪನ್ ಮಾಡ್ತೀನಿ. ಫಸ್ಟ್ ಫ್ರಂಟ್ ಶೇಪು ಎತ್ಕೋತೀನಿ, ಅದಾದ್ಮೇಲೆ ಬ್ಯಾಕ್ ಶೇಪ್ ಕಟ್ ಮಾಡ್ತೀನಿ. ನೋಡಿ ಇಷ್ಟ ಆಯ್ತು. ಅದಾದ್ಮೇಲೆ ಇದನ್ನ ಫೋಲ್ಡ್ ಮಾಡ್ತೀನಿ. ಫಸ್ಟ್ ನಾನು ರೆಗ್ಯುಲರ್ ಆಗಿ ಮಾರ್ಕ್ ಮಾಡಲ್ಲ, ನಿಮ್ಗೆ ತೋರ್ಸೋಕ್ಕೋಸ್ಕರ ಮಾರ್ಕ್ ಮಾಡ್ತಾರೆ ಅಷ್ಟೇ ಎಲ್ಲ. ಯಾಕಂದ್ರೆ ನಮ್ಗೆ 15 ವರ್ಷದಿಂದ ಕಟ್ ಮಾಡಿ ರೂಢಿ ಆಗಿದೆ, ಅದಕ್ಕೋಸ್ಕರ ಮಾರ್ಕ್ ಇದಕ್ಕೆಲ್ಲ ಏನು ಮಾಡಕ್ ಹೋಗಲ್ಲ, ತೋರ್ಸೋಕ್ಕೋಸ್ಕರ ಮಾರ್ಕ್. ನೋಡಿ ಇಷ್ಟೇ, ಎಸ್ ಟೇಪ್ ಅಲ್ಲಿ ನೀಟ್ ಈ ತರ ಶೇಪ್ ಬರಬೇಕು. ನೋಡಿ ಇದಾಯ್ತು. ಮತ್ತೆ ಇದು ಅಷ್ಟೇ ನೋಡಿ, ಸ್ವಲ್ಪ ಇದು ಈ ತರ ಬಂದಿದೆ. ಈ ತರ ಬಂದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ವಲ್ಪ ಬಟ್ಟೆ ಅಲ್ಲಿ ಉಂಡೆ ತರ ಬರುತ್ತೆ, ಅದಕ್ಕೆ ಸ್ವಲ್ಪ ಲೈಟ್ ಆಗಿ ಹಿಂಗೆ ಇಷ್ಟು ಕ್ರಾಸ್ ಆಗಿ ಕಟ್ ಮಾಡ್ಬಿಡಿ. ನೋಡಿ ಇಷ್ಟೇ, ಜಾಸ್ತಿ ಎಲ್ಲ ಕಟ್ ಮಾಡಕ್ ಹೋಗ್ಬಿಡಿ. ಅವಾಗ ಜಾಸ್ತಿ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಕೈ ಮೇಲೆ ಕೆತ್ತಾಗದ್ರೆ ಸ್ವಲ್ಪ ಟೈಟ್ ಬರುತ್ತೆ. ಎಲ್ಲದಕ್ಕೂ ಒಂದೊಂದು ಪ್ರಾಬ್ಲಮ್ ಬರುತ್ತೆ. ನಾವ್ ಎಲ್ಲಿ ಏನ್ ಹೆಚ್ಚು ಕಮ್ಮಿ ಮಾಡಿದ್ರೆ ಅದಕ್ಕೆ ಅಲ್ಲೇ ಇದು ಬರುತ್ತೆ. ಅದಾದ್ಮೇಲೆ ಕಸ್ಟಮರ್ ಕೊಟ್ಟಿರುವಂತ ಒರಿಜಿನಲ್ ಬಟ್ಟೆ ಇದು. ಇಷ್ಟೊತ್ತು ಕಟ್ ಮಾಡಿದ್ ಲೈನಿಂಗು. ನೋಡಿ ಈ ತರ ಇದೆ, ಫ್ರಂಟ್ ಅಲ್ಲಿ ಡಿಸೈನ್ ಇದೆ, ಬ್ಯಾಕ್ ಅಲ್ಲಿ ಪ್ಲೇನ್ ಇದೆ. ಫಸ್ಟ್ ನಾವು ಇದನ್ನ ಸೆಂಟ್ರಲ್ಲಿ ಕಟ್ ಮಾಡ್ಕೊಂತೀನಿ. ಸೆಂಟ್ರಲ್ ಕಟ್ ಮಾಡ್ಕೊಂಡೆ, ಬ್ಯಾಕ್ ಒಂದು ಫ್ರಂಟ್ ಒಂದು ಡಿವೈಡ್ ಆಯ್ತು. ಬ್ಯಾಕ್ ನ ಅಲ್ಲಿ ಇಡ್ತೀನಿ. ನಾನು ಇಟ್ಬಿಟ್ಟು ಇದನ್ನ ನೋಡಿ ಐರನ್ ಬಾಕ್ಸ್ ಇದೆಲ್ಲ ಕಿತ್ತೋಗುತ್ತೆ. ಏನಕ್ಕೆ ನೋಡಿ, ಇಲ್ಲೆಲ್ಲ ಸ್ಟೋನ್ಸ್ ಇದೆ, ಇದ್ರ ಮೇಲೆ ಹಿಂಗಿಟ್ಟು ಹಿಂಗೆ ಎಳ್ದಾಗ ಹಂಗಾಗುತ್ತೆ. ಸ್ಟೋನ್ಸ್ ಇದ್ದಾಗ ಐರನ್ ಹಿಂಗ್ ಸುಮ್ನೆ ಹಿಂಗೆ ಎತ್ತಿ ಇಡಬೇಕು ಅಷ್ಟೇ. ಅದು ಸ್ವಲ್ಪ ರಿಂಕಲ್ಸ್ ಅವಾಯ್ಡ್ ಆಗ್ಬಿಡುತ್ತೆ. ಜಾಸ್ತಿ ಹಿಂಗ್ ಉಜ್ಜಿದಾಗ ಏನಾಗುತ್ತೆ, ಅದು ಶೂ ಹೋಗ್ಬಿಡುತ್ತೆ. ಶೂ ಆಯ್ತು ಅಂದ್ರೆ ಈ ತರ ಸ್ಟೀಲ್ ಕಾಣಿಸುತ್ತೆ. ಅವಾಗ ಏನ್ ಮಾಡ್ಬೇಕು, ಈ ಶೂನೇ ತೆಗೆದು ಹೊಸ ಚೇಂಜ್ ಮಾಡ್ಬೇಕಾಗುತ್ತೆ. ನೋಡಿ ಎಷ್ಟು ನೀಟಾಗಿ, ಎಷ್ಟು ರಿಂಕಲ್ಸ್ ಇತ್ತು, ಎಷ್ಟು ನೀಟಾಗಿ ಆಯ್ತು. ನೋಡಿ ಈ ತರ ನಮ್ ಟೈಲರ್ ಸ್ವಲ್ಪ ಸ್ಟೋನ್ ಇದ್ದಾಗ ಉಜ್ಬಿಟ್ಟು ಅದು ಸ್ವಲ್ಪ ಒಂದೊಂದ್ ಕಡೆಯಿಂದ ಹೋಯ್ತು ಅಂದ್ರೆ ಇನ್ನೊಂದ್ 1 ತಿಂಗಳಲ್ಲಿ ಅದು ಹೋಗ್ಬಿಡುತ್ತೆ. ಶೂ ಹೊಸ ತಗೊಂಬಂದು ಹಾಕ್ಬೇಕು. ಆಕ್ಚುಲಿ ಅದು 3 ಇಂದ 4 ತಿಂಗಳು ಬರ್ಬೋದು ಅಷ್ಟೇ, ಅದು ಜಾಸ್ತಿ ಬರಲ್ಲ ಶೂ. ಎಷ್ಟೇ ಹುಷಾರಾಗಿ ನೋಡ್ಕೊಂಡ್ರು 5-6 ತಿಂಗಳಲ್ಲಿ, 5-6 ತಿಂಗಳು ಮ್ಯಾಕ್ಸಿಮಮ್. ಒಬ್ಬರೇ ಯೂಸ್ ಮಾಡಿದ್ರೆ ಒಂದು 8-9 ತಿಂಗಳು ಬರುತ್ತೆ. ಟೈಲರ್ಲೆಲ್ಲ ಅರ್ಜೆಂಟಲ್ಲಿ ಗಬ ಅಂತ ಎಳಿತಾರೆ, ಅದರಿಂದ ಅದು ಹೋಗುತ್ತೆ. ನೋಡಿ ಈ ತರ ಸ್ಟೋನ್ ಇದ್ದಾಗ. ಮತ್ತೆ ಸ್ಟೋನ್ ಇಲ್ಲದೆ ಇದ್ದಾಗ ನೋಡಿ ಎಷ್ಟು ಸಿಂಕಲ್ ಇದೆ. ಒಂದೇ ಸರಿಗೆ ಹೇರ್ ಬಿಟ್ರೆ ವಾಟರ್ದು ಇದು ಸ್ಟೀಮ್ ಐರನ್ ಯೂಸ್ ಮಾಡಿದೆ, ಇಷ್ಟು ನೀಟಾಗಿ ಐರನ್ ಬಂದ್ಬಿಡುತ್ತೆ.
ನೋಡಿ ಸ್ಟೋನ್ ಇದ್ದಾಗ ಎಲ್ಲಿ ರಿಂಕಲ್ಸ್ ಇರುತ್ತೋ ಹಂಗೆ ಈ ಥರ ಎತ್ತಿ ಎತ್ತಿ ಇಟ್ಕೋಬೇಕು. ನೋಡಿ ಇಲ್ಲಿ ಎಷ್ಟು ರಿಂಕಲ್ಸ್ ಇದೆ, ಒಂದೇ ಸರಿಗೆ ನೋಡಿ ಎಷ್ಟು, ಒಂದೇ ಸರಿಗೆ ಎಷ್ಟು ಫ್ಲಾಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ಟೀಮ್ ಐರನ್ ಯೂಸ್ ಮಾಡಬೇಕು ಅನ್ನೋದಷ್ಟೇ. ಮತ್ತೆ ಇದನ್ನ ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿದ್ದೀನಿ. ಈ ಥರ ಈ ವರ್ಕು ಅಷ್ಟೇ ಸೆಂಟ್ರಿಗೆ ಬರೋ ಥರ ನೋಡ್ಕೋಬೇಕು. ಇದು ಮೀಡಿಯಮ್ ಆಗಿ ಕೊಟ್ಟಿರ್ತಾರೆ, ಅವ್ರ ಸೈಜ್ ಇನ್ನೂ ದಪ್ಪ ಇದ್ದಾರೆ ಅವರು. ಏನೊಂದಕ್ಕೂ ನಾವು ರೆಗ್ಯುಲರ್ ಆಗಿ ಏನು ಮಾಡ್ತೀವೋ ಆ ಥರ ಮಾಡಿ, ಎಕ್ಸ್ಟ್ರಾ ಸೈಡಲ್ಲೆಲ್ಲ ಪ್ಲೇನ್ ಬರುತ್ತೆ, ಅದು ಏನು ಮಾಡೋಕ್ಕಾಗಲ್ಲ, ಬಟ್ಟೆ ಆ ಥರ ಬಂದಿರೋದು. ನಾವು ತೊಗೋಬೇಕಾದ್ರೆ ಕಸ್ಟಮರ್ಗೆ ಹೇಳಿ ತೊಗೊಂಡಿರ್ತೀವಿ ಆ ಥರ. ಮತ್ತು ಇದು ಅಷ್ಟೇ, ಇದು ಬ್ಯಾಕ್ ಪೀಸು, ಅದು ವರ್ಕ್ ಇದೆಯಕ್ಕೆ ಸೆಂಟ್ರಿಗೆ ಫೋಲ್ಡ್ ಮಾಡಿದ್ದೀವಿ. ಇದರಲ್ಲಿ ಬಂದ್ಬಿಟ್ಟು ಸ್ಲೀವ್ಸ್ಗೆ ಬಟ್ಟೆ ಬೇಕಲ್ಲ, ಅದಕ್ಕೆ ಒಂದು ಸೈಡಿಂದ ಫೋಲ್ಡ್ ಮಾಡಿಕೊಂಡು ಮತ್ತೆ ಎಕ್ಸ್ಟ್ರಾ ಬಟ್ಟೆ ಮಿಕ್ಕಿರೋದ್ರಲ್ಲಿ ಸ್ಲೀವ್ಸ್ನು ಕಟ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ. ನೋಡಿ ಎಷ್ಟು ನೀಟಾಗಿ ಐರನ್ ಆಗ್ಬಿಡುತ್ತೋ. ಅದಕ್ಕೇನು ಸ್ಟೀಮ್ ಐರನ್ ಯೂಸ್ ಮಾಡಬೇಕು ಅನ್ನೋದು. ಬಟ್ಟೆನೂ ಇದರಲ್ಲೇ ಶಿಂಕ್ ಆಗಿಬಿಡುತ್ತೆ, 70% ಶಿಂಕ್ ಆಗಿಬಿಡುತ್ತೆ, ನಿಮ್ಗೆ ಮತ್ತೆ ಶಿಂಕು ಆಗಲ್ಲ. ಇದರಲ್ಲೇ ನೀರಿದ್ದು ಬಿಟ್ಟಾಗೆಲ್ಲ ಅರ್ಧ ಶಿಂಕು ಆಗಿಬಿಡುತ್ತೆ. ಫಿನಿಶಿಂಗು ನೀಟಾಗಿರುತ್ತೆ. ಎಲ್ಲ ರೆಡಿ ಆದಮೇಲೆ ಐರನ್ ಮಾಡಿದ್ಮೇಲೆ, ಐರನ್ ವಿಡಿಯೋ ತೋರಿಸಿದ್ನಲ್ಲ ಅಷ್ಟು ನೀಟಾಗಿ ಫಸ್ಟಿಂದಾನೇ ಈ ಥರ ಪ್ರತಿಯೊಂದು ಐರನ್ ಮಾಡ್ಕೊಂಡು ಮಾಡೋದ್ರಿಂದ ಫೈನಲಿ ಅಷ್ಟು ನೀಟಾಗಿ ಬರುತ್ತೆ. ಮತ್ತೆ ಇದು ಉಲ್ಟಾ ಸೀದಾ ನೋಡಬೇಕು, ಇದು ಸೀದಾ ಇದೆ, ಇದು ಉಲ್ಟಾ ಇದೆ. ಅದನ್ನ ಇವಾಗ ಈ ತರ ಫೋಲ್ಡ್ ಮಾಡ್ಕೊಂತೀನಿ ನೋಡಿ, ಈ ಕಡೆ ಎಕ್ಸ್ಟ್ರಾ ಬರೋ ತರ. ಇದು ಎಕ್ಸ್ಟ್ರಾ ಬರೋದು ಬಂದ್ಬಿಟ್ಟು ಸ್ಲೀವ್ಸ್ಗೆ ಯೂಸ್ ಮಾಡ್ಕೊಂತೀನಿ. ಚಿಕ್ಕ ಸ್ಲೀವ್ಸ್ ಇದೆ, ದೊಡ್ಡ ಸ್ಲೀವ್ಸ್ ಬರಲ್ಲ ಅಂತ ಫಸ್ಟೇ ಹೇಳ್ಬಿಟ್ಟು ತೊಗೊತೀವಿ ತೊಗೋಬೇಕಾದ್ರೆ. ಅವೆಲ್ಲ ಕಸ್ಟಮರ್ ಬಟ್ಟೆ ನೋಡ್ಬಿಟ್ಟು ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಥರ ಆಯಿತು. ಇವಾಗ ಫ್ರೆಂಡ್ನ ತೆಗೊಂಡು ಇದ್ರ ಮೇಲೆ ಈ ಥರ ಇಡ್ತೀನಿ. ನಾವು ಎರಡು ಸಮವಾಗಿ ನೀಟಾಗಿ ಐರನ್ ಮಾಡಿ ಇಷ್ಟಾದ್ಮೇಲೆ ಲೆಂತ್ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊತೀನಿ. ನೋಡ್ತಾ 41 ಬರಲ್ಲ, 40 ಬರ್ಬೋದು. ಇವಾಗ ನೋಡಿ ಲೈನಿಂಗ್ ಜಾಸ್ತಿ ಇರುತ್ತಲ್ಲ, ಫಸ್ಟ್ನೇದಾಗಿ ಇದನ್ನ ಲೈನಿಂಗ್ ಕಟ್ ಮಾಡ್ಬೇಕು. ಯಾಕಂದ್ರೆ ಎರಡು ಈಕ್ವಲ್ ಆಗ್ಬಿಟ್ರೆ ಹೊಲಿಯವ್ರು ಚೆಕ್ ಮಾಡಲ್ಲ ಅವೆಲ್ಲ. ಅದಕ್ಕೆ ಲೈನಿಂಗ್ನ 1.5-2 ಇಂಚು ಕಟ್ ಮಾಡಿಬಿಡ್ತಾ ಇದ್ದೀನಿ. 2 ಇಂಚು ಕಮ್ಮಿ ಬರ್ತಾ ಇದೆ. ಅದಾದ್ಮೇಲೆ ಮೇಲ್ಗಡೆಯಿಂದ ಈ ಥರ ಇಟ್ಕೊಂಡೆ. ನೋಡಿ ಸ್ವಲ್ಪ ಜಾಸ್ತಿ ಬಿಟ್ಟು ಕಟ್ ಮಾಡ್ಕೊ, ಏನಕ್ಕೆ ಅಂದ್ರೆ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಸೇಮೇ ಇದ್ರೆ ಎಲ್ಲ ಚೆಕ್ ಮಾಡ್ಕೊಂಡು ಅವ್ರು ಲೈನಿಂಗ್ ಅಟ್ಯಾಚ್ ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಆಗೋಗುತ್ತೆ. ಇದಾದ್ಮೇಲೆ ಇದ್ರದ್ದು ಬಾಟಮು ಇದು ಒಳಗಡೆ ಹಿಂಗಿಟ್ಟು ಇಷ್ಟು ಮಾತ್ರ ಫೋಲ್ಡ್ ಮಾಡ್ತೀನಿ. ಇಷ್ಟು ಫೋಲ್ಡ್ ಮಾಡಿ ಸೈಡಲ್ಲಿ ಇಟ್ಬಿಟ್ಟು ಇವಾಗ ಸ್ಲೀವ್ಸ್ ಕಟ್ ಮಾಡಿದ್ವಲ್ಲ ನೋಡಿ, ಬ್ಯಾಕಲ್ಲಿ ಇಷ್ಟು ಪೀಸ್ ಮಿಕ್ಕಿದ್ದೀನಿ. ಇದನ್ನ ಈ ಥರ ಫೋಲ್ಡ್ ಮಾಡಿ ಸ್ಲೀವ್ಸ್ ಕಟ್ ಮಾಡಿದ್ವಲ್ಲ, ಸ್ಲೀವ್ಸ್ನ ತಗೊಂಡು ಹಂಗೂ ಒಂದು ಸ್ವಲ್ಪ ಬಂತು ಬಿಡಿ, ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಒಂದು ಸ್ವಲ್ಪ ಟಾಪ್ ಉದ್ದ ಇದ್ದಿದ್ರೆ ಅದನ್ನು ಜಾಯಿಂಟು ಬರ್ತಾ ಇರಲಿಲ್ಲ, ನೀಟಾಗಿ ಬರೋದು. ನೋಡಿ ಇಷ್ಟ ಆಯಿತು. ಇದಾದಮೇಲೆ ಈ ಥರ ಇಟ್ಟು ಲೈನಿಂಗ್ ಮತ್ತು ಸಣ್ಣ ಪುಟ್ಟ ಮಿಕ್ಕಿರೋ ಪೀಸ್ ಎಲ್ಲ ಇದರಲ್ಲಿ ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ ಟೈಲರ್ಗೆ ಹೊಲಿಯೋಕ್ಕೆ ಕೊಡ್ತೀನಿ. ಓಕೆನಾ? ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಬೇರೆಯವ್ರಿಗೂ ನೋಡೋರಿಗೂ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಡನ್.